ನಾನು ಹೇಳದ್ನಲ್ಲ ವೆಂಕಟ್ ಸರ್ ಅಂತ ಹೇಳಿ. ಸೊ ವೆಂಕಟ್ ಸರ್ ಡೈರೆಕ್ಷನ್ ಅಲ್ಲಿ ಅವ್ರು ಎಷ್ಟು ಮುಂದಕ್ಕೆ ಬಂದಿದ್ದಾರೆ, ಎಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬಂದಿದಾರೋ, ಅವರ ಮಗ ಶಮಿಕ್ ಮ್ಯೂಸಿಕ್ ಅಂಡ್ ಎಡಿಟಿಂಗ್ ಅಲ್ಲಿ ಅವ್ರದಾದ ಒಂದು ಸಾಧನೆ ಮಾಡ್ತಿದ್ದಾರೆ. ಸೊ ದಟ್ ಈಸ್ ಅ ವಂಡರ್ಫುಲ್ ಥಿಂಗ್. ಸೊ ಅವರ ಪರಿಚಯನೂ ನಾನು ಕನ್ನಡ ಸಿನಿ ಗ್ಯಾಲಕ್ಸಿ ಮೂಲಕ ನಿಮ್ಮೆಲ್ರಿಗೂ ಮಾಡ್ಕೊಡೋಣ ಅಂತ ಹೇಳಿ. ಸೊ ಐ ಹ್ಯಾವ್ ಶಮಿಕ್ ಹಿಯರ್. ಹಾಯ್ ಶಮಿಕ್. Hi sir. Hi. ಸೊ ವೆಲ್ಕಮ್ ಟು ಕನ್ನಡ ಸಿನಿ ಗ್ಯಾಲಕ್ಸಿ. Yes, ಐ ಆಮ್ thank ಡೂಯಿಂಗ್ ಫ್ಯಾಂಟಾಸ್ಟಿಕ್. Yes. ನಿಮ್ಮನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. Thanks. Same So, to you. Same here. ನಮ್ಮ ಆಡಿಯನ್ಸ್ಗೂ ನೀವು ಯಾರು ಅಂತ ಗೊತ್ತಾಗ್ಬೇಕಲ್ವಾ. Thank you. ಸೊ ನೀವು ನಮ್ಮ ಆಡಿಯನ್ಸ್ಗೆ ಒಂದ್ಸಲ ನಿಮ್ಮ ಬಗ್ಗೆ ಹೇಳಿ. Okay, ನನ್ನ ಜರ್ನಿ ಹೇಳ್ಬೇಕಂದ್ರೆ ಲೈಕ್ ಐ ವಾಸ್ ಮೋರ್ ಪ್ಯಾಷನೇಟ್ ಟುವರ್ಡ್ಸ್ ಸಿನಿಮಾ ಬಿಗಿನಿಂಗ್ ಅಂಡ್ ಆಸ್ ವೆಲ್ ಆಸ್ ಮ್ಯೂಸಿಕ್. ನನಗೆ ಆಕ್ಚುಲಿ PU ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಎಷ್ಟೊಂದ್ ಜನಕ್ಕೆ ಥಾಟ್ ಬರುತ್ತೆ. ಸೊ ನಾನು ಏನ್ ಮಾಡ್ಬೇಕು ಅಂದ್ರೆ ಐ ಹ್ಯಾಡ್ ಅ ಕ್ಲಿಯರ್ ವಿಷನ್ ಅಂಡ್ ಮನೇಲಿ ಕೂಡ ಸಪೋರ್ಟ್ ಮಾಡಿದ್ರು. ಐ ಡಿಡ್ ಮೀಡಿಯಾ ಅಂಡ್ ಫಿಲ್ಮ್ ಮೇಕಿಂಗ್ ಫ್ರಮ್ ಸೆಂಟ್ ಜೋಸೆಫ್ ಯೂನಿವರ್ಸಿಟಿ, so which is based out of only for cinema and other things. So I did my degree, I completed my degree. Then ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಅದು ಇನ್ನೊಂದು ಪ್ರಶ್ನೆ. ಸೊ ಅವಾಗ ಏನ್ ಮಾಡ್ಬೇಕು ಅಂದಾಗ ಈ ತರ ಆಫರ್ ಬಂತು ನನಗೆ ಫಸ್ಟ್ ಸಿನಿಮಾ ಹೈನಾ ಮಾಡು ಅಂತ. ಸೊ ಅದು ಇಟ್ ವಾಸ್ ಅ ಚಾಲೆಂಜ್. ನನಗೂ ಒಂದು ಟಾಸ್ಕ್ ಲೈಫ್ ಅಲ್ಲಿ ಅದೆಲ್ಲದಕ್ಕೂ ರಿಸ್ಕ್ ರೆಡಿ ಇರ್ಬೇಕಲ್ಲ. ಸೊ ಐ ವಾಸ್ ಮೋರ್ ಹ್ಯಾಪಿ ಟು ಟೇಕ್ ದ ರಿಸ್ಕ್ ಅಂಡ್ ಐ ಸ್ಟಾರ್ಟ್. ಹೈನಾ ಅಲ್ಲಿ ಏನ್ ಮಾಡಿದ್ರಿ? ಐ ವಾಸ್ ಅನ್ ಎಡಿಟರ್ ಅಂಡ್ ಸೌಂಡ್ ಇಂಜಿನಿಯರ್ ಫಾರ್ ದಟ್. ಓಕೆ, ಡಬ್ಬಿಂಗ್ ಎಲ್ಲ ನಾನೇ ಮಾಡಿದ್ದು. ಸೊ ವಿ ಯೂಸ್ ಡಿಫ್ರೆಂಟ್ ಟೆಕ್ನಾಲಜಿ ಬೇಸಿಕಲಿ ಸೌಂಡ್ ಮಾಡಕ್ಕೆ. ಸೊ ಅದರಲ್ಲಿ ನಾನು ಎಡಿಟರ್ ಆಗಿ ಕೆಲಸ ಮಾಡಿದೆ. ಅದಾದ್ಮೇಲೆ ಸೆಕೆಂಡ್ ಸಿನಿಮಾ ಮತ್ತೆ ಅವ್ರ ಮೋಸ್ಟ್ಲಿ ಅವ್ರು ಹೇಳಿದ್ ನಾನು ಉಳಿಸ್ಕೊಂಡೆ. ಸೆಕೆಂಡ್ ಸಿನಿಮಾನು ನನಗೆ ಕೊಟ್ರು. ಸೆಕೆಂಡ್ ಸಿನಿಮಾ ಹೇ ಪ್ರಭು ಸೆಕೆಂಡ್ ಸಿನಿಮಾನು ಆಯ್ತು. ಇವಾಗ ಮೂರನೇ ಸಿನಿಮಾ ಚಾರ್ಜ್ ಶೀಟ್, ಅದು ಆಲ್ಮೋಸ್ಟ್ ಡಬ್ಬಿಂಗ್ ಅದು ನಾನೇ ಮಾಡಿದ್ದೆ. ಡಬ್ಬಿಂಗ್ ಬಂದಿದೆ. ಸೊ ನೀವು ಯು ಸೆಡ್ ಯು ಡಿಡ್ ಡಿಗ್ರಿ ಆನ್ ಫಿಲ್ಮ್ ಮೇಕಿಂಗ್. ಸೊ ದಟ್ ವಾಸ್ ಡೈರೆಕ್ಷನ್ ಕೋರ್ಸ್ ಆರ್ ಇಟ್ ವಾಸ್ ಕಂಪ್ಲೀಟ್ ಇನ್ ಹೌಸ್ ಪ್ರೊಡಕ್ಷನ್ ಆಫ್ ಮೂವೀಸ್. ಹಿಂಗೆ ಮೂವೀಸ್ ಸಿನಿಮಾಟೋಗ್ರಫಿ, ಎವ್ರಿ ಡಿಪಾರ್ಟ್ಮೆಂಟ್ we had semesters where 1 year it was about direction, second year it was about pre-production, third year it was about post-production, marketing, everything, all those things. ಸ್ನೇಹಿತರೆ, ನಾನು ಯಾವಾಗ್ಲೂ ಹೇಳ್ತಿರ್ತೇನಲ್ಲ, ಸ್ಕಿಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಸ್ಕಿಲ್ ಇದ್ರೆ ನೀವು ಯಾವ ಫೀಲ್ಡ್ ಅಲ್ಲಾದ್ರೂ ಹೋಗಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಅಂಡ್ ನೀವು ನಿಮ್ಮ ಟ್ಯಾಲೆಂಟ್ ಮೇಲೆ ನಿಮ್ಮ ಗ್ರೋತ್ ಪ್ರಾಸೆಸ್ ನಡೆಯುತ್ತೆ. ಇವ್ರು ಕೂಡ ಅಷ್ಟೇ ನೋಡಿ, ಆಲ್ದೋ ದೇ ಕಮ್ ಫ್ರಮ್ ಸಿನಿಮಾ ಬ್ಯಾಕ್ ಗ್ರೌಂಡ್. ಅವ್ರ ಗ್ರ್ಯಾಂಡ್ ಫಾದರ್ ವಾಸ್ ಪಾರ್ಟ್ ಆಫ್ ರೈಟಿಂಗ್, ಅವರು ಹಾಡುಗಳು ಬರೀತಿದ್ರು ಅಂಡ್ ಅವ್ರ ತಂದೆ ಸಿನಿಮಾಗಳು ಮಾಡಿದ್ದಾರೆ ಆಲ್ರೆಡಿ. ಬಟ್ ಅವರು ಹಿ ನೆವರ್ ಟುಕ್ ಇಟ್ ಆಸ್ ಅನ್ ಅಡ್ವಾಂಟೇಜ್ ಆರ್ ಸ್ಟ್ರೈಟ್ ಅವೇ ನಾನು ಸಿನಿಮಾಗೆ ಬಂದ್ಬಿಡ್ತೀನಲ್ಲ. ಏನೇ ಇದ್ರು ಮನೆಯಲ್ಲೇ ಒಂದು ಯೂನಿವರ್ಸಿಟಿ ತರ ಎಲ್ಲ ಇದ್ರು ಅವರು ಒಂದು ಕಾಲೇಜ್ಗೆ ಹೋಗಿ ಅದ್ರ ಮೇಲೆ ಫಿಲ್ಮ್ ಮೇಕಿಂಗ್ ಮೇಲೆ ಡಿಗ್ರಿ ಮಾಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಕಲ್ತು ದೆನ್ ಶೋಯಿಂಗ್ ಎ ಸ್ಕಿಲ್. ಒಂದ್ ಮಾತು ಹೇಳಿದ್ರು ಅವ್ರೀಗ, ನನಗೆ ಅರ್ಹತೆ ಇದ್ರೆ ಕೊಡ್ತಾರೆ ಅಂತ ಹೇಳಿ. ವೆನ್ ಹಿ ಗಾಟ್ ಅನ್ ಆಪರ್ಚುನಿಟಿ ಫಾರ್ ಹೈನಾ, ಅವರ ಒಂದು ಟ್ಯಾಲೆಂಟ್ ನ ಅದ್ರಲ್ಲಿ ಪ್ರೂವ್ ಮಾಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಈಸ್ ಅ ಸೌಂಡ್ ಇಂಜಿನಿಯರ್ ಅಂತ ಹೇಳಿದ್ರು ಆ ಸಿನಿಮಾಗೆ. ನಾನು ಸಿನಿಮಾ ನೋಡಿದ್ದೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ವಾಸ್ ಅಮೇಸಿಂಗ್ ಇನ್ ದಟ್ ಸಿನಿಮಾ. ಸೊ ಅದರ ಮೂಲಕ ಅವರ ನೆಕ್ಸ್ಟ್ ಸಿನಿಮಾ ಹೇ ಪ್ರಭು ಅವ್ರಿಗೆ ಆಪರ್ಚುನಿಟಿ ಅಂದ್ರೆ ಅವ್ರು ಹೇಳ್ತಿರೋದೇನಂದ್ರೆ, ನನ್ನ ಕೆಲಸ ಇಷ್ಟ ಆಗಿ ಕೊಟ್ಟಿದ್ದಾರೆ. ತಂದೆನೇ ಇರಲಿ ಅಥವಾ ಯಾರೇ ಇರಲಿ, ಕೆಲಸ ಇಷ್ಟ ಆದ್ರೆ ಮಾತ್ರ ಕೊಡ್ತಾರೆ ಅನ್ನೋದಿದೆಯಲ್ಲ, ದಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಇಟ್ಸ್ ಅ ನೈಸ್ ಜೆಸ್ಚರ್. ಸೊ ಅಗೇನ್ ನಾವು ಈಗ ನೀವು 3 ಸಿನಿಮಾ ಒಟ್ಟೊಟ್ಟಿಗೆ ಮಾಡ್ತಿದ್ದೀರಾ. ಹೌ ಡು ಯು ಫೀಲ್ ದಟ್ ಪ್ರೆಷರ್? ಪ್ರೆಷರ್ ಅದ್ ಹೆಂಗೆ ಅಂದ್ರೆ ಲೈಕ್ we should, as a technician, you have to take pressure. What I say is pressure leads to pleasure. ನೈಸ್ ಲೈನ್ ಅಲ್ಲ. ಅದು it has been used to. ನನಗೆ ಚಿಕ್ಕ ವಯಸ್ಸಿಂದ ನಮ್ಮಮ್ಮ, she was very serious. She is always serious towards me. ತುಂಬಾ ಹೇಳೋದು, ಡಿಗ್ರಿ ಮಾಡಿಲ್ಲ ಅಂದ್ರೆ ನಿನಗಿದೆ ನೋಡು, ಡಿಗ್ರಿ ಮುಗಿಸಿ ಕೆಲಸ ಮಾಡಿಲ್ಲ ಅಂದ್ರೆ ನಿಂಗಿದೆ ನೋಡು ಅಂತ. ಐ ಥಿಂಕ್ ಯು ಕ್ಯಾನ್ ಯೂಸ್ ದಿಸ್ ಪಂಚ್ ಲೈನ್ ಫಾರ್ ಅ ಮೀಮ್. ಇದನ್ನ ಯೂಸ್ ಮಾಡಬಹುದು. ಇನ್ನೊಂದ್ಸಲ ಒಂದು ಪಂಚಲ್ಲಿ ಹೇಳಿ. ನಮ್ಮಮ್ಮ ಡಿಗ್ರಿ ಮಾಡಿಲ್ಲ ಅಂದ್ರೆ ನೋಡು, ಆಮೇಲೆ ಕೆಲಸ ಮಾಡಿ, ಡಿಗ್ರಿ ಆದ್ಮೇಲೆ ಕೆಲಸ ಮಾಡಿಲ್ಲ ಅಂದ್ರೆ ನಿಂಗೆ ಸರಿ ಇರಲ್ಲ ಇದೆ. ಐ ಮೀನ್ ಮೋಸ್ಟ್ ಆಫ್ ದ ಇವಾಗ ಎಲ್ಲಾರ ಮನೇಲೂ ಇದನ್ನ ಹೇಳ್ತಾನೆ ಇರ್ತಾರೆ. ಬಟ್ ನಾನು ಅಷ್ಟೇ ಇವಾಗ I've been teaching music also in National Public School, Jayanagar, as a music ಹೇಳ್ಕೊಡ್ತಾ ಇದ್ದೀರಾ? Yes, I have trained students. So ಅಂದ್ರೆ ಅದು ಕಾಲೇಜಲ್ಲಿ ಹೇಳ್ಕೊಡ್ತಿದ್ರೆ ಅಥವಾ ಪ್ರೈವೇಟ್ ಆಗಿ ಕೂಡ ಪ್ರೈವೇಟ್ ಆಗು ಹೇಳ್ಕೊಡ್ತೀನಿ. ಬೇಸಿಕಲಿ ನಾನು ಇವಾಗ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ ಅಂದ್ಬಿಟ್ಟು ಐ ಆಮ್ ವರ್ಕಿಂಗ್ ಫಾರ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಜಯನಗರ್. ಅಲ್ಲಿ ಒಂದು 6 hours ವರ್ಕ್ ಮಾಡಿ, ಈವ್ನಿಂಗ್ಸ್ ಇದು ಏನ್ ಸಿನಿಮಾ ವರ್ಕ್ಸ್ ಇದೆಯೋ ಐ ವಿಲ್ ಡೂ ಟಿಲ್ ನೈಟ್. ಸೊ ದಿಸ್ ಇಸ್ ಇವರು ಕಾಲೇಜ್ಗೆ ಹೋಗಿ ಅಲ್ಲಿ ಹೇಳ್ಕೊಟ್ಟು ಮತ್ತೆ ಪ್ರೈವೇಟ್ ಕೂಡ ಹೇಳ್ಕೊಡ್ತಾರೆ. ಮತ್ತೆ ಇವರು ನೈಟ್ ಕುತ್ಕೊಂಡು ಸಿನಿಮಾ ವರ್ಕ್ಸ್ ಮಾಡ್ತಾರೆ. ದಟ್ ಮೀನ್ಸ್ ಯು ಲಿಟರಲಿ ಗಿವಿಂಗ್ ಅರೌಂಡ್ 16-17 hours ಆಫ್ ಯುವರ್ ಟೈಮ್ ಟು ಸಿನಿಮಾ. ಸೇ ದಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಥಿಂಗ್. ನೋಡ್ರ, ಒಂದು ಎಫರ್ಟ್ ಯಾವ ಮಟ್ಟಿಗೆ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ,
ನಮ್ಮ ಗೋಲ್ಸ್ ರೀಚ್ ಆಗ್ಬೇಕಂತ ಹೇಳಿದ್ರೆ ವಿತ್ ಅವ್ರ ಅರ್ನಿಂಗ್ ಕೂಡ ಮಾಡ್ಕೊಬೇಕು, ಅದ್ರದ್ದೊಂದು ಟಾರ್ಗೆಟ್ ಇಟ್ಕೊಂಡು ಅವ್ರು ಮಾಡ್ತಿದ್ದಾರೆ. ಫ್ಯಾಂಟಾಸ್ಟಿಕ್ ಜಾಬ್ ರಮೇಶ್ ಅಡ್ವಾಯ್. so much. ಸೊ ಈಗ ನಿಮ್ಮ ಪ್ರಕಾರ ಹೇ ಪ್ರಭು ಹೇಗ್ ಮೂಡ್ ಬಂದಿದೆ? ಹೇ ಪ್ರಭು ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ನಾನು ಏನ್ ಹೇಳಲ್ಲ, ಆಕ್ಚುಲಿ ಎಡಿಟರ್ ಯೂಶಲಿ ಏನು ಹೇಳಲ್ಲ ಎಲ್ಲ ಆಕ್ಚುಲಿ ಅದ್ ಗೊತ್ತಿರೋ ವಿಷಯ. ಬಟ್ ಸ್ಟಿಲ್ ಆಸ್ ಒಂದು ನಾನು ಪ್ರಶ್ನೆಗಳು ಕೇಳಬೇಕಾದ್ರೆ ಒಂದು ಒಪಿನಿಯನ್ ಆಗಿ ಬರ್ಲಿ ಖಂಡಿತ ಇಟ್ ಈಸ್ ಒಂಥರ ಡಿಫ್ರೆಂಟ್ ಜೋವಿಯಲ್ ಫಿಲ್ಮ್. ಈಗ ಮೇಕಪ್ ಹಾಕೊಂಡು ಕುತ್ಕೊಂಡು ನಾವು ಇಂಟರ್ವ್ಯೂ ಮಾಡ್ತಾ ಇದೀವಿ, ಅಲ್ಲಿ ಕೆಲವೊಂದು ವಿಷಯಗಳು ಟ್ರೈಲರ್ ಅಲ್ಲಿ ಮುಂದೆ ತೋರಿಸ್ತೀವಿ, ಅದೆಷ್ಟು ನ್ಯಾಚುರಲ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದು ಮೇಕಪ್ ಬೇಕಾಗಿಲ್ಲ. ಒಂದ್ ಕತೆ ಹೇಳ್ಬೇಕಂದ್ರೆ, ಹಳ್ಳಿ ಕತೆ ಹೇಳ್ಬೇಕಂದ್ರೆ ಮೇಕಪ್ ಹಾಕಿ ಬಂದು ಕುತ್ಕೊಂಡ್ರೆ ಕತೆ ಚೆನ್ನಾಗಿರತ್ತಾ? ಡ್ರಾಮ್ಯಾಟಿಕ್ ಡ್ರಾಮ್ಯಾಟಿಕ್ ಆಗುತ್ತೆ. ಎಷ್ಟು ಹಳ್ಳಿಯವ್ರು ಹೆಂಗಿರ್ತಾರೆ, ಒಂದ್ ಕೊಡಲ್ ಬಿಂದಿಗೆಲ್ ನೀರ್ ತಗೊಂಡ್ ಹೋಗ್ತಾರೆ, ಬೆಳಗ್ಗೆ ಹಾಲ್ ಕರೀತಾರೆ. ಸೊ ಆ ಸಿಂಪಲ್ ಲೈಫ್ ಅಲ್ಲ, ಎಸ್ ಸಿಂಪಲ್. ಅದೇ ತರ ಪ್ರತಿಯೊಂದು ಕ್ಯಾರೆಕ್ಟರ್ ಬಂದಿರೋ ಸಿನಿಮಾದಲ್ಲೂ ತುಂಬಾ ಮೂಡ್ ಬಂದಿದೆ. ಆಮೇಲೆ ಇನ್ ಟರ್ಮ್ಸ್ ಆಫ್ ಎಡಿಟಿಂಗ್ ವೈಸ್ ಹೇಳ್ಬೇಕಂದ್ರೆ, ಆಕ್ಟರ್ಸ್ ಯಾವ ತರ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ, ಮೆಜಾರಿಟಿ ರಂಗಭೂಮಿ ಕಲಾವಿದ್ರೆ ಅಲ್ಲ, ಸೊ ಮೆಜಾರಿಟಿ ಯಾವ ತರ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ, ಅವ್ರು ಒಂದ್ ಶಾರ್ಟ್ ಅಲ್ಲಿ ಸಿಂಗಲ್ ಟೇಕ್ ಅಲ್ಲಿ ಪರ್ಫಾರ್ಮ್ ಮಾಡಿರೋದು ನಮ್ಗೆ ಕಟ್ ಮಾಡ್ಬೇಕು ಅಂತ ಮನ್ಸ್ ಬರಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಪ್ರತಿಯೊಂದು ಶಾರ್ಟ್ ಅಲ್ಲಿ. ಅಂದ್ರೆ ಎಡಿಟಿಂಗ್ ಟರ್ಮ್ಸ್ ಅಲ್ಲಿ ಏನಂತಾರೆ ಅಂದ್ರೆ, ವೆನ್ ಅನ್ ಆರ್ಟಿಸ್ಟ್ ಇಸ್ ಪರ್ಫಾರ್ಮಿಂಗ್ ರಿಯಲಿ ವೆಲ್, ಯು ನೋ ನೀಡ್ ಟು ಕಟ್. ವೆನ್ ಅನ್ ಆರ್ಟಿಸ್ಟ್ ಇಸ್ ನೋ ಸಫರಿಂಗ್ ಟು ಆಕ್ಟ್, ದೆನ್ ಯು ಶುಡ್ ಕಟ್ ಡಿಫ್ರೆಂಟ್ ಆಂಗಲ್. ಬಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದಾಗ ಒಂಥರ ಕಟ್ ಮಾಡಕ್ ಮನ್ಸು. ನಾನು ಸ್ವಲ್ಪ ಲಾಂಗ್ ಇಟ್ಟಿದ್ದೀನಿ, ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಸೊ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಇಸ್ ದ ಆರ್ಟಿಸ್ಟ್ ಹ್ಯಾವ್ ಪರ್ಫಾರ್ಮ್ಡ್ ಇನ್ ಸಚ್ ಅ ನೀಶ್ ವೇ. ಸೊ ಅದು ಎಡಿಟ್ ಮಾಡಕ್ ಅವ್ರ ಮನ್ಸು ಬರಲ್ಲ ಅಂದ್ರೆ ಸಿನಿಮಾಲಿ ಯಾವ ಮಟ್ಟಕ್ಕೆ ಬಂದಿರತ್ತದು ಅಲ್ವಾ? ದಟ್ ಈಸ್ ವಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಎಡಿಟರ್ಗೆ ಅವ್ರು ಯೂಶಲಿ ಎಲ್ಲ ಯಾವ್ದೇ ಎಡಿಟರ್ ಆದ್ರೂ ಅವ್ರ ಸ್ಕಿಲ್ ತೋರ್ಸೋದಕ್ಕೆ ಅಲ್ಲಲ್ಲಿ ಕಟ್ ಹೊಡೆದ್ ಬಿಡ್ತಾರೆ. ಏನೋ ಒಂದು ಮಸ್ತಾಗಿ ತೋರ್ಸೋಣ ಗುರು, ಆಂಗಲ್ ಶಿಫ್ಟ್ ಮಾಡೋಣ, ಏನೋ ಒಂದು ಇದಾಕೋಣ ಅಂತ ಹೇಳಿ. ಬಟ್ ಇಲ್ಲೊಬ್ರು ಎಡಿಟ್ ಹೇಳ್ತಿದ್ದಾರೆ, ಆರ್ಟಿಸ್ಟ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಐ ಮೀನ್ ಅವಾಗ್ಲೇ ನಾನು ಕಲ್ತಿದ್ ಸಿನಿಮಾ ಅಂದ್ರೆ ಏನು ಅಂತ. ನನ್ ಡಿಗ್ರಿಲ್ ಮಾಡ್ಬೇಕಾದಾಗ ನನ್ ಸಿನಿಮಾ ಅಂದ್ರೆ ಓ ಫುಲ್ ಮಾಸ್, ದಟ್ಸ್ ವಾಟ್ ಐ ವಾಸ್ ಬಿಫೋರ್. ಡಿಗ್ರಿಲ್ ಮಾಡಿದ್ಮೇಲೆ ನನ್ಗೆ ವೇ ಆಫ್ ಸಿನಿಮಾ ಮೇಕಿಂಗ್, ವೇ ಆಫ್ ಮೇಕಿಂಗ್ ಪ್ಯಾಟರ್ನ್, ಎವ್ರಿಥಿಂಗ್ ಫುಲ್ ನಂಗೆ ಚೇಂಜ್ ಆಗೋಯ್ತು. ಸೊ ನನಗೆ ಅವಾಗಿಂದ ನನಗೆ ಐ ಸ್ಟಾರ್ಟೆಡ್ ಅನಲೈಸಿಂಗ್ ಸಿನಿಮಾ, ವಾಟ್ ಇಸ್ ಸಿನಿಮಾ ಅನ್ನೋದು. ಇನ್ನೊಂದು ಹೇಳ್ತೀನಿ, ಸಿನಿಮಾದ ಆಕ್ಟರ್ಸ್ ಇರೋದಲ್ಲ, ನಿಮ್ ಎಡಿಟರ್ಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಯಾಕೆಂತ ಹೇಳಿದ್ರೆ ನಿಮ್ ಪರ್ಫಾರ್ಮೆನ್ಸ್ ನ ಎಷ್ಟು ಲೈಕ್ ಮಾಡಿದಾರೆ ಅಂದ್ರೆ, ಅವರು ಮಾಡೇ ಇಲ್ಲ. ಹಿ ಹ್ಯಾಸ್ ಕೆಪ್ಟ್ ನಂಗೆ ಇಟ್ಟು ಜನರಿಗೆ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ದಟ್ಸ್ ವಂಡರ್ಫುಲ್. ಅಂಡ್ ವಾಟ್ ಈಸ್ ಯುವರ್ ಫ್ಯೂಚರ್ ಪ್ಲಾನ್ಸ್? ಯಾಕಂದ್ರೆ ನಿಮ್ ತಂದೆಯವರು ಆಲ್ರೆಡಿ 12 ಸಿನಿಮಾ ಡೈರೆಕ್ಷನ್ ಮಾಡಿ ಈಗ ನೆಕ್ಸ್ಟ್ 13ನೇ ಸಿನಿಮಾನ ಅವರು ಶುರು ಹಚ್ಕೊಂಡಿರ್ತಾರೆ. ಬಟ್ ವಾಟ್ ಈಸ್ ಯೋರ್ ಪ್ಲಾನ್ ಟುವರ್ಡ್ಸ್ ನೆಕ್ಸ್ಟ್ ಸ್ಟೆಪ್ಸ್ ನಿಮ್ಮ ಒಂದು ಲೈಫ್ ಅಲ್ಲಿ? ನಂದು ಲೈಕ್ 3-4 years I'm just working as an editor. My 3-4 years dream is just to work as an editor. So complete skill ಕಲ್ತ್ಬಿಡೋಣ ಅಂತ. Complete, like yes, because director editor is closely interlinked with each other. What director has a vision, editor will portray it. So through that one I'm learning this. So next I will get that ನಂತರ ಒಂದು opportunity ಬಂದಾಗ I will jump into the direction field ಅಂತ ಅನ್ಕೊಂಡಿದ್ದೀನಿ. So definitely we are going to see director Shamik also very soon. Not very soon, a couple of years ಅಂತ ಹೇಳಿದ್ದಾರೆ. So ಒಳ್ಳೆ ಟೈಮ್ ಬರ್ಬೇಕಂದ್ರೆ ಲೆಟ್ ಅಸ್ ಆರಾಮ್ ನಿಧಾನಕ್ಕೆ ಹೋಗ್ಲಿ. ಫ್ಯಾಂಟಾಸ್ಟಿಕ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಯೋಚನೆ ಮಾಡ್ತೇನೆ, ನಾನು ಯಾರನ್ನೋಗಿ ಇಂಟರ್ವ್ಯೂ ಮಾಡ್ತೀನೋ ಅವ್ರಿಗೆ ಒಂದು ಝೀಲ್ ಇರಬೇಕು, ಅವ್ರಿಗೆ ಒಂದು ಏಮ್ ಇರಬೇಕು. ತಂದೆ ಇಸ್ ಗಿವಿಂಗ್ ವಂಡರ್ಫುಲ್ ಕಾಂಟೆಂಟ್ಸ್, ಒಳ್ಳೆ ಕತೆಗಳನ್ನ ಚೂಸ್ ಮಾಡ್ಕೊಂಡು ಪಬ್ಲಿಕ್ ಈ ತರ ಒಂದು ಕತೆಗಳು ಕೇಳಬೇಕು ಅಂತ ಮಾಡ್ತಿದ್ದಾರೆ. ಮಗನೂ ಅದೇ ರೀತಿ ಒಂದು ಸ್ಕಿಲ್ ನ ಪ್ರಾಪರ್ ಆಗಿ ಕಲ್ತು ಆಮೇಲೆ ಫೀಲ್ಡ್ಗೆ ಬರೋಣ. ಐ ಆಮ್ ನಾಟ್ ಇನ್ ಅ ಹರಿ. ಯಾಕಂದ್ರೆ ಸಿನಿಮಾ ಡೈರೆಕ್ಷನ್ ಅಂದ ತಕ್ಷಣ ಎಷ್ಟು ನಾನು ಮಾಡ್ಬಿಡ್ತೀನಿ, ನಾನು ಮಾಡ್ತಾ ಅಂತ ಅನ್ಕೊಳ್ಳೋರು ಸುಮಾರು ಜನ ಇದ್ದಾರೆ. ಅಂತದ್ರಲ್ಲಿ this person is already an editor and musical well versed. He's already done background score for cinema and editing idu I think third cinema ಅವ್ರು ಮಾಡ್ತಾ ಇದ್ದಾರೆ. ಹೇ ಪ್ರಭು ಸೆಕೆಂಡ್, ಥರ್ಡ್ ಇಸ್ ಚಾರ್ಟ್ ಶೀಟ್ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡೋಣ. ಸೊ ಈ ತರ ಇರ್ಬೇಕಾದ್ರೆ ಈಸ್ ನಾಟ್ ಹರಿಂಗ್, ಬರೋಣ ಆರಾಮಾಗಿ ಬರೋಣ, ಸಿನಿಮಾಗಳು ಮಾಡೋಣ. ಫ್ಯಾಂಟಾಸ್ಟಿಕ್. ಸೀನ್ ನಮ್ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ವಿ, ನಮ್ ತಾತ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ಲೈಕ್ ಅವ್ರು ಯಾವ ತರ ಸಿನಿಮಾ ಮಾಡಿದ್ದಾರೆ, ಹೆಂಗೆ ಸಿನಿಮಾ ಪ್ರೋಸೆಸ್ ನಡೆಯುತ್ತೆ ಅಂತ. ಕೆಲವೊಂದ್ಸಲ ಭಯ ಆಗುತ್ತೆ, ಸಿನಿಮಾ ಅಂದ್ರೆ ಭಯ ಆಗುತ್ತೆ. ಮನೆಯಲ್ಲಿ ಮಾಡ್ಬೇಕು, ಸಿನಿಮಾ ಮಾಡ್ತೀನಿ ನೀನು ಅಂದ್ರೆ ಖಂಡಿತ ಭಯ ಆಗುತ್ತೆ. ಯಾಕಂದ್ರೆ ದಿಸ್ ಜನರೇಷನ್ ಇದೆಯಲ್ಲ, ಇವಾಗ ನಾವೆಲ್ಲ ಏನ್ ಈ ಜನರೇಷನ್ ಇದೀವಿ, ಇಟ್ಸ್ ವೆರಿ ಚಾಲೆಂಜಿಂಗ್. 5 minutes ಜೆನ್ ಆಲ್ಫಾ ಹೆಂಗೆ ಅಂದ್ರೆ ಲೈಕ್ ಪ್ರತಿಯೊಂದು ನಿಮಿಷಕ್ಕೂ ವಿಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಾನು ಸಿನಿಮಾ ಮಾಡ್ತೀನಿ ಅಂತ ನಾಳೆ ನಾನು ಮಾಡಲ್ ಆಗ್ಬೇಕು ಅಂತಾರೆ ಸಡನ್ಲಿ. ಸೊ ಆ ಒಂದು ಇದು ಟೆನ್ಷನ್ ಅಲ್ಲಿ ಇರ್ತೀವಿ. ಸೊ ಬಟ್ ನಾನು ಐ ವಾಂಟ್ ಟು
ನಿಧಾನಕ್ಕೆ ಕಲ್ತ್ಕೊಂಡು ವಾಟ್ ಬೆಸ್ಟ್ ಐ ಕ್ಯಾನ್ ಲರ್ನ್, ದಿಸ್ ಇಸ್ ದ ಬೆಸ್ಟ್ ಏಜ್ ಟು ಲರ್ನ್, ಲೆಟರ್ ಐ ಕ್ಯಾನ್ ಇಂಟರ್ಪ್ರಿಟ್. ವಂಡರ್ಫುಲ್ ಸಿ, ಖುಷಿ ಆಯ್ತು. ನಾನು ಈ ತರ ಒಂದು ಪ್ಲೇಸ್ ಬಂದು ಈ ತರ ಒಂದು ಒಳ್ಳೆ ವ್ಯಕ್ತಿತ್ವದ ಒಂದು ಯಂಗ್ಸ್ಟರ್ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ. ಅಂಡ್ ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಸ್ಟುಡಿಯೋ ಇಯರ್. ಸಖತ್ತಾಗಿದೆ ಸ್ಟುಡಿಯೋ ಇದು. ಈ ಸ್ಟುಡಿಯೋ ಹೆಸರೇನು? ಅಮೃತ ಫಿಲ್ಮ್ ಸೆಂಟರ್ ಸ್ಟುಡಿಯೋ ಅಂತ. ಹೆಸರು ನೋಡ್ರಿ, ಇದು ಫಿಲ್ಮ್ ಸೆಂಟರ್ ನಮ್ ತಾತಂದು. ಇಟ್ ವಾಸ್ ಮೈ ತಾತಂದು. ದೆನ್ ಟ್ರಾನ್ಸ್ಫರ್ ಟು ಬ್ಯಾನರ್ ಮಾಡಿದ್ದಾರೆ. ಅವ್ರದ್ದು ತಾತಂದು ಅಮೃತ ಫಿಲ್ಮ್ ಸೆಂಟರ್. ಅಮೃತ ಫಿಲ್ಮ್ ಸೆಂಟರ್ ಅಂತಾನೆ ಅವರ ಗ್ರ್ಯಾಂಡ್ ಫಾದರ್ ಒಂದು ಬ್ಯಾನರ್ ಮಾಡಿದ್ದಾರೆ. ಅದನ್ನ ಅಪ್ಪ ಕ್ಯಾರಿ ಮಾಡಿದ್ದಾರೆ. ನಾವು ಮೊಮ್ಮಗ ಕ್ಯಾರಿ ಮಾಡ್ತಾರೆ ನೆಕ್ಸ್ಟ್ ಅದನ್ನ ಪ್ರಮೋಟಿಂಗ್. ನಿಮ್ಮ ಸ್ಟುಡಿಯೋನು ಸೇಮ್ ಅದೇ ತರ ಅದೇ ಹೆಸರು ಇಟ್ಟಿದ್ದೀರಾ. ಅಂಡ್ ವೇರ್ ಇಸ್ ದಿಸ್ ಪ್ಲೇಸ್? This place is located in JP Nagar near ನಿಮ್ಗೆ ಶ್ರೀನಿಧಿ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಲ್ಯಾಂಡ್ ಮಾರ್ಕ್ ಸಿಗುತ್ತೆ. Okay. It's just 100 meters from ಶ್ರೀನಿಧಿ ಪಬ್ಲಿಕ್ ಸ್ಕೂಲ್. ಶ್ರೀನಿಧಿ ಪಬ್ಲಿಕ್ ಸ್ಕೂಲ್ ಇದು JP ನಗರ್ ಅಂತ. JP Nagar 7th phase ಅಂತಾನೆ ನೀವು ನೋಡಿ. JP ನಗರ್ 7th phase ಅಲ್ಲಿ ಯಾವ ಸ್ಕೂಲ್ ಹೇಳಿದ್ರಿ? ಶ್ರೀನಿಧಿ ಪಬ್ಲಿಕ್ ಸ್ಕೂಲ್. ಶ್ರೀನಿಧಿ ಪಬ್ಲಿಕ್ ಸ್ಕೂಲ್. ಅಲ್ಲಿಂದ ಒಂದು 100 feet 200 feet ಅಲ್ಲಿ ಏನಿಲ್ಲ, ಕೋನಂಕುಂಟೆ ಮೆಟ್ರೋ ಸ್ಟೇಷನ್ ಬಂದ್ರೆ ಅಲ್ಲಿಂದ ಹಾರ್ಡ್ಲಿ 800 meters. ಹಾರ್ಡ್ಲಿ 800 meters ಫ್ರಮ್ ಕೋನಂಕುಂಟೆ ಮೆಟ್ರೋ ಸ್ಟೇಷನ್. ಸೊ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಎಷ್ಟೋ ಜನಕ್ಕೆ ಸ್ಟುಡಿಯೋಸ್ ಅವ್ರ ಕ್ಲೋಸ್ ಬೈ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅಂತದ್ರಲ್ಲಿ ಇಸ್ ವೆರಿ ಗುಡ್, ವಂಡರ್ಫುಲ್ ಅಂಡ್ ವೆರಿ ನೈಸ್ ಪೀಪಲ್ ಇರುವಂತ ಒಂದು ಸ್ಟುಡಿಯೋ ಇಲ್ಲಿದೆ. ಪೀಪಲ್ ನಿಯರ್ ಬೈ, ಇವಾಗ ಯಾವ ಅಡ್ರೆಸ್ ನಾನು ಹೇಳಿದ್ನೋ, ಸೊ ಅದು ನಿಯರ್ ಬೈ ಯಾರ್ಯಾರು ಸ್ಟುಡಿಯೋ ಹುಡುಕ್ತಿದ್ದೀರೋ ಅದು ನಿಮ್ಗೆ ಒಂದು ಬ್ಯೂಟಿಫುಲ್ ಸ್ಟುಡಿಯೋ ಇದೆ. ಅಲಾಂಗ್ ವಿತ್ ದಟ್ ಸಿನಿಮಾ ಮೇಕರ್ಸ್ಗೆ, ಹೊಸಬ್ರಿಗೆ ಆಗ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಗ್ಲಿ, ಇಫ್ ಯು ಆರ್ ಲುಕಿಂಗ್ ಫಾರ್ ಗುಡ್ ಸ್ಟುಡಿಯೋ ಅಂಡ್ ಗುಡ್ ಟೆಕ್ನಿಷಿಯನ್ಸ್, we have Shamik here with his Amruta Film Center. So Shamik, I wish you all the very best for your cinema career. Music irbodu, editing irbodu, and future for your direction irbodu. And ನಂಗೆ ತುಂಬಾ ಖುಷಿ ಆಯ್ತು ನಾನು ಇಲ್ಲಿ ಬಂದು ನಿನ್ನ ಇಂಟರ್ವ್ಯೂ ಮಾಡಿದ್ದು. ಅಂಡ್ ಹೇ ಪ್ರಭುಗೆ ನಿಮಗೆ ಆಲ್ ದ ವೆರಿ ಬೆಸ್ಟ್. ಅಗೇನ್ ಸಿನಿಮಾ ರಿಲೀಸ್ ಬಂದ್ಬಿಟ್ಟು November 7th is the release. Let's all go to theater and watch. ನೀವು ಸಿನಿಮಾಗೆ ಥಿಯೇಟರ್ ಬರ್ತಿರ್ತೀರಾ, ಸೊ ಅವರು ಬರ್ತಾರೆ. ಸೊ ನಾವೆಲ್ಲ ಫಸ್ಟ್ ಡೇನೆ ಹೋಗಿ ಹೇ ಪ್ರಭುನ ಥಿಯೇಟರ್ಸ್ ಅಲ್ಲೇ ನೋಡೋಣ ಅಂಡ್ ಯಂಗ್ಸ್ಟರ್ಸ್ ಗೆ ಸಪೋರ್ಟ್ ಮಾಡೋಣ. ಸೊ ಈ ಸ್ಟುಡಿಯೋಗೆ ತುಂಬಾ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಯುವರ್ ಟೈಮ್ ಶಾಮಿಕ್. ಥ್ಯಾಂಕ್ ಯು ಸರ್. ಎಲ್ಲರೂ ಇವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೋಡಿ, ನಾನು ಕೇಳಕ್ ಮುಂಚೆನೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಬಿಟ್ಟಿದ್ದಾರೆ. ಅದೇ ಹೇಳದ್ನಲ್ಲ, ಕನ್ನಡ ಸಿನಿ ಗ್ಯಾಲಕ್ಸಿ ಅಂದ್ರೆ ಅದು ಕನ್ನಡ ಸಿನಿಮಾಗಳಿಗೋಸ್ಕರನೇ. ಲೆಟ್ಸ್ ಸಪೋರ್ಟ್ ಅಂಡ್ ಪ್ರಮೋಟ್ ಕನ್ನಡ ಸಿನಿಮಾ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಇದೇ ರೀತಿ ಇನ್ನೂ ಹೆಚ್ಚು ಸಿನಿಮಾಗಳು, ಟೆಕ್ನಿಷಿಯನ್ಸ್, ಸ್ಟುಡಿಯೋಸ್ ಯಾವ್ಯಾವ್ದು ನನಗೆ ರೀಚ್ ಔಟ್ ಅಲ್ಲಿ ಸಿಗ್ತಾರೆ ಅದನ್ನೆಲ್ಲ ಅಲ್ಲೆಲ್ಲ ನಾನು ಹೋಗಿ ಇಂಟರ್ವ್ಯೂಸ್ ಮಾಡ್ತೀನಿ. ಅಂಡ್ ನೋಡಿ, ವ್ಲಾಗಿಂಗ್ ಮೂಲಕನೂ ಮಾಡ್ತಿದ್ದೀನಿ, ಪಾಡ್ಕಾಸ್ಟ್ ಮೂಲಕನೂ ಮಾಡ್ತಿದ್ದೀನಿ, ಅಂಡ್ ಬೇರೆ ರೀತಿ ಪ್ರಮೋಷನ್ಸ್ ಏನೇನಾಗತ್ತೆ ಎಲ್ಲ ನಾನು ಕನ್ನಡ ಸಿನಿಮಾಗಳಿಗೋಸ್ಕರನೇ ಮಾಡ್ತಾ ಇದ್ದೀನಿ, ವಿದೌಟ್ ಎನಿ ಇಂಟೆನ್ಷನ್ ಆರ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಫ್ರಮ್ ದೆಮ್. ಸೊ ನೀವು ನಿಮ್ಮ ಸಿನಿಮಾಸ್ನೆಲ್ಲ ಪ್ರಮೋಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ರೀಚ್ ಔಟ್ ಟು ಕನ್ನಡ ಸಿನಿ ಗ್ಯಾಲಕ್ಸಿ. ಅಂಡ್ ಈ ಸ್ಟುಡಿಯೋದ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹಾಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಾನು ಆನ್ ಸ್ಕ್ರೀನ್ ಹಾಕ್ತೀನಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಡೈರೆಕ್ಟ್ಲಿ. ಇಲ್ಲಿ ಯಾರು ಮಿಡಲ್ ಮ್ಯಾನ್ ಆಗ್ಲಿ ಯಾರು ಇರೋದಿಲ್ಲ, ಇಲ್ಲಿ ಡೈರೆಕ್ಟ್ ಕನೆಕ್ಷನ್ಸ್. ನೀವು ಡೈರೆಕ್ಟ್ ಆಗಿ ರೀಚ್ ಔಟ್ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡಿಸ್ಕೋಬಹುದು. ಅಂಡ್ ಮತ್ತೆ ಹೇಳ್ತಿದ್ದೀನಿ, ಇದು ಕನ್ನಡ ಇಂಡಸ್ಟ್ರಿ ಬೆಳೆಯಕ್ಕೆ ಅಂತಾನೆ ಒಂದು ಚಾನೆಲ್ ನಾನು ಸ್ಟಾರ್ಟ್ ಮಾಡಿರೋದು, ಆಸ್ ಅ ಫಿಲ್ಮ್ ಮೇಕರ್ ಟು ಆಲ್ ದ ಫಿಲ್ಮ್ ಮೇಕರ್ಸ್ ಅಂಡ್ ಟು ಕನ್ನಡ ಸಿನಿಮಾ ಲವರ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಅಂಡ್ ಆದಷ್ಟು ನಿಮ್ಗೆ ಇಷ್ಟ ಆಯ್ತು ನನ್ನ ಕಾರ್ಯಕ್ರಮ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಒಂದು ಕಮೆಂಟು, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಟು ನಿಯರ್ ಅಂಡ್ ಡಿಯರ್ ಒನ್ಸ್ ಅಂತ ಹೇಳ್ತಾ ನಾನು ನಿಮ್ಮ ಆರ್ಯ. ನಮಸ್ಕಾರ.